ಹಿಂಗ ಒಂದು ಊರಾಗ ಒಬ್ಬಾಕಿ ಅಜ್ಜಿ ಇದ್ಲು. ಆಕಿಗೆ ಒಂದಿನ ಅವರೆಕಾಳು ಸಾರು ತಿನ್ನಬೇಕು ಅಂತ ಆಸೆ ಆಯ್ತಂತ. ಸರಿ ಅಂಥೇಳಿ ಅವರೆಕಾಳು ಬಿಡಿಸಿ ಒಂದು ತಟ್ಟೆಗೆ ಹಾಕಿ ಒಲೆ ಮೇಲೆ ಕುದಿಯೋಕ್ಕೆ ನೀರಿಟ್ಲಂತ. ನೀರಿಟ್ಟು ಕುದಿತಾ ಇರೋ ನೀರಿಗೆ ಆ ಅವರೆಕಾಳಿದ್ವಲ್ಲ ತಟ್ಟೆಯೊಳಗೆ ಅವುಗಳನ್ನ ಎತ್ತಿ ಆ ಕುದಿಯೋ ನೀರಿಗೆ ಸುರಿತಾಳೆ. ಹಿಂಗೆ ಮಾಡಬೇಕಾದ್ರೆ ಒಂದು ಅವರೆಕಾಳು ಹೆಂಗೋ ಮಾಡಿ ತಪ್ಸ್ಕೊಂಡ್ಬಿಟ್ಟು ಹಾರಿ ಒಂದು ಮೂಲೆಗೆ ಹೋಗಿ ಸೇರ್ಕೊಂಡ್ಬಿಡ್ತಂತ. ಆ ಮೂಲೆಯಲ್ಲಿ ಇನ್ನೊಂದು ಹುಲ್ಕಡ್ಡಿನೂ ಆಡ್ಕೊಂಡಿತ್ತಂತ. ಈ ನಮ್ಮ ಅವರೆಕಾಳು ಅದೇ ಮೂಲೆಗೆ ಬಂದು ಬಿತ್ತು. ಹಾಗೆ ಬೀಳ್ತಾ ಇರಬೇಕಾದ್ರೆ ಅಂತ ಶಬ್ದ ಬಂತಂತ. ಅವರೆಕಾಳು ಮತ್ತು ಹುಲ್ಕಡ್ಡಿ ಗಾಬರಿಯಾಗಿ ಏನು ಬಂತಪ್ಪ ಇಲ್ಲಿ ಮೂಲ್ಯಾಗ ಅಂತ ನೋಡಿದ್ವಂತ. ಅಲ್ಲಿ ಒಂದು ಕೆಂಪಗ ನಿಗಿ ನಿಗಿ ಉರಿತಾ ಇರೋ ಕೆಂಡ ಬಂದು ಬಿದ್ದಿತ್ತಂತ. ಅಯ್ಯಯ್ಯಪ್ಪ, ಸದ್ಯ ಬದುಕೊಂಡೆ, ಇಲ್ಲ ಅಂತಂದರೆ ಉರ್ದು ಉರ್ದು ಬೂದಿಯಾಗಿ ಹೋಗ್ತಾ ಇದ್ದೆ ಅಂತ ಕೆಂಡ ಹೇಳ್ತಂತ. ನಾನು ಹಾಗೆ ಹೇಗೋ ತಪ್ಪಿಸ್ಕೊಂಡೆ, ಇಲ್ಲ ಅಂತಂದರೆ ಬಿಸಿನೀರಲ್ಲಿ ಬೆಂದು ಉಪ್ಪು ಖಾರ ಸೇರಿಕೊಂಡು ಅಜ್ಜಮ್ಮನ ಹೊಟ್ಟೆ ಒಳಗೆ ಕುಣಿತಾ ಇರ್ತಿದ್ದೆ ಅಂತ ಕಾಳಂತು. ನನ್ನ ಪಾಡು ನನ್ನ ಶತ್ರುಗೂ ಬೇಡ, ನಮ್ಮ ಮುಂದೆನೇ ನನ್ನವರೆಲ್ಲ ಉರಿದು ಭಸ್ಮಾದ್ರು. ಹಿಡಿ ಹಿಡಿಯಾಗಿ ನಮ್ಮನ್ನ ಮುರಿದು ಮುರಿದು ಒಲೆಗೆ ಹಾಕ್ತಾ ಇದ್ಲು ಅಜ್ಜಮ್ಮ. ಅಮ್ಮ, ಅದು ಹೇಗೋ ನನ್ನ ಪುಣ್ಯ, ನಾನು ಪಾರಾದೆ ಅಂತ ಇನ್ನೂ ನಡುತ್ತಾ ಇದ್ದ ಹುಲ್ಕಡ್ಡಿ ಅಂತು. ಎಲ್ಲ ಸರಿ, ಈಗೇನೋ ತಪ್ಪಿಸ್ಕೊಂಡ್ವಿ. ಆದ್ರೆ ಈಗ ಇಲ್ಲಿಂದ ಎಲ್ಲಿಗೆ ಹೋಗೋದು ನಾವು? ಅದನ್ನು ನಿರ್ಧಾರ ಮಾಡಬೇಕು. ಆದಷ್ಟು ಬೇಗ ಇಲ್ಲಿಂದ ದೂರ ಹೋಗಬೇಕು, ಇಲ್ಲ ಅಂದರೆ ನಮಗೆ ಅಪಾಯ ಖಂಡಿತ ಅಂತೂ ಕಾಳು. ಹೌದೌದು, ಆದರೆ 3 ಮಂದಿ ಒಂದಾಗಿ ನಡೆಯೋಣ. ದಾರಿಯಲ್ಲಿ ಮತ್ತೇನೋ ಅಪಾಯ ಕಾದಿದೆಯೋ ಭಗವಂತನೇ ಬಲ್ಲ ಅಂತೂ ಹುಲ್ಕಡ್ಡಿ. ಹೌದೌದು ಅಂತ ತಲೆ ಆಡಿಸಿ ಒಪ್ಕೊಂಡಿತ್ತು ಕೆಂಡ. ಸರಿ, 3 ಮಂದಿ ಸೇರಿ ಸದ್ದಾಗದ ಹಾಗೆ ಕಿಟಕಿಯಿಂದ ಹಾರಿ ನಡೆಯಕ್ಕೆ ಶುರು ಮಾಡಿದ್ವು. ನಡೀತಾ 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 ದಾರಿಯೊಳಗಡೆ ಒಂದು ಪುಟ್ಟ ತೊರೆ ಎದುರಾಯಿತು. ತೊರೆ ಅಂದರೆ ನೀರಿರೋ ಜಾಗ ಎದುರಾಯಿತು. ಸಣ್ಣದಾಗಿ ಜುಳು 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 ಹರಿತಿದ್ದ ತೊರೆ ನೋಡಿ ಕೆಂಡಕ್ಕೆ ನಡುಕ ಶುರುವಾಯಿತು. ಅಯ್ಯೋ, ಇದನ್ನ ದಾಟೋಕೆ ನನ್ನಿಂದ ಆಗದಪ್ಪ, ಸತ್ತೇ ಹೋಗ್ತೀನಿ. ನೀರು ತಗಲಿದ್ರೆ ನಾನು ಸತ್ತೇ ಹೋಗ್ತೀನಿ, ನೀವು ನನ್ನನ್ನು ಬಿಟ್ಟು ಹೋಗ್ಬೇಡ್ರೋ ಅಂತ ಗೋಳಾಡೋಕೆ ಶುರು ಮಾಡ್ತು. ಹುಲ್ಕಡ್ಡಿ 1 ನಿಮಿಷ ಯೋಚನೆ ಮಾಡ್ತು. ತಮ್ಮ, ನೀನೇನು ಹೆದರಬೇಡ, ನಾನು ಉದ್ದಕ್ಕೆ ನೀರಿನ ಮೇಲೆ ಹಡ್ಕೊಳ್ತೀನಿ. ನೀನು ಮೊದಲು ನನ್ನ ಮೇಲೆ ನಡ್ಕೊಂಡು ಹೋಗಿ ಹೊಳೆ ದಾಟು, ನಂತರ ಅವರೆಕಾಳಕ್ಕ ದಾಟ್ಲಿ ಅಂತು. ಆಹಾ, ಏನು ಬುದ್ಧಿವಂತಿಕೆಯಪ್ಪ ನಮ್ಮ ಹುಲ್ಕಡ್ಡಿ ಅಕ್ಕಂದು ಅಂತ ಇವಳ ಮಾತಿಗೆ 2 ತಲೆ ಆಡಿಸಿ ಒಪ್ಪಿದ್ವು. ಸರಿ, ಹುಲ್ಲು ಸಾಧ್ಯ ಆದಷ್ಟು ತನ್ನ ಮೈಯನ್ನು ಹಿಗ್ಗಿಸ್ಕೊಂಡು ತೊರೆಗೆ ಅಡ್ಡಡ್ಡವಾಗಿ ಮಲ್ಕೊಳ್ತು. ಅಂದರೆ ಆ ತೊರೆಯಲ್ಲಿ ಈ ದಡದಿಂದ ಆ ದಡದವರೆಗೂ ಹರಡಿಕೊಂಡು ಸೇತುವೆ ಆಯಿತು ಹುಲ್ಕಡ್ಡಿ. ಈಗ ಮೊದಲು ಕೆಂಡ ದಾಟಬೇಕಲ್ಲ ಆ ದಡನ. ಸರಿ ಅಂಥೇಳಿ ಅವರೆಕಾಳು ಒಂದು ಬಂಡೆ ಮೇಲಕ್ಕೆ ಹತ್ತಿ ಕೂತ್ಕೊಂಡು ಕೆಂಡ ಹೊಳೆ ದಾಟದನ್ನು ನೋಡೋಕೆ ಶುರು ಮಾಡ್ತು. ಕೆಂಡ ಬಲೂ ಎಚ್ಚರಿಕೆಯಿಂದ ಹುಲ್ಕಡ್ಡಿ ಮೇಲೆ ಹತ್ತಿ ಒಂದೊಂದೇ ಹೆಜ್ಜೆ ಇಡೋಕೆ ಶುರು ಮಾಡ್ತು.
ಅದು ಒಂದೊಂದು ಹೆಜ್ಜೆ ಇಡ್ತಾ ಇದ್ದ ಹಾಗೆ ಹುಲ್ಲು ಕಡ್ಡಿ ಕುಯ್ಯೋ ಮರೋ ಕುಯ್ಯೋ ಮರೋ ಅಂತ ಗೋಳೋಡಕ್ಕೆ ಶುರು ಮಾಡ್ತು. ಯಾಕೆ ಗೊತ್ತಾಯ್ತಲ್ವ ನಿಮಗೆ? ಅದು ಅಂದರೆ ಕೆಂಡ ಕಾಲಿಟ್ಟ ಕಡೆಯೆಲ್ಲ ಹುಲ್ಲು ಸುಟ್ಟು ಸುಟ್ಟು ಹೋಗ್ತಾ ಇತ್ತು. ಅಂತೂ ಇಂತೂ ಕೆಂಡ ಹೊಳೆ ಮಧ್ಯಕ್ಕೆ ಬಂತೋ ಇಲ್ವೋ, ಅದೆಲ್ಲಿಂದಲೋ ನೀರು ರಭಸದಿಂದ ಹರಿದು ಬಂದದ್ದೇ ಕೆಂಡದ ಮೇಲಿಂದ ಹರಿಯಕ್ಕೆ ಶುರು ಮಾಡ್ತು. ಹರಿವಿಗೆ ಹುಲ್ಕಡ್ಡಿ ಕೊಚ್ಕೊಂಡು ಹೋಯ್ತು. ಕೆಂಡದ ಬೆಂಕಿ ಆರ್ ಹೋಗಿ ಕೆಂಡ ಸುಯ್ ಟಪಕ್ ಅಂತ ಆರಿ ಬರೀ ಇದ್ಲಾಗಿ ಆ ಹೊಳೆ ತಳ ಸೇರ್ಕೊಳ್ತು. ನಮ್ಮ ಅವರೆಕಾಳು ಇದನ್ನೆಲ್ಲ ನೋಡ್ತಾ ಇದ್ದಿದ್ದು ಅಂತ ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡ್ತು. ಅದು ಈಗ ಸ್ನೇಹಿತರನ್ನ ಕಳ್ಕೊಂಡು ಒಂಟಿಯಾಗಿ ಹೋಯ್ತಲ್ಲ. ಹೀಗೆ ಬಿಕ್ಕಿದ ಪೆಟ್ಟಿಗೆ ಅದಕ್ಕೆ ಉಸಿರು ಸಿಕ್ಕಾಕೊಂಡ್ಬಿಡ್ತು. ಒಳಗೆ ಸೇರ್ಕೊಂಡ ಉಸಿರಿನ ರಭಸ ತಾಳಕ್ಕಾಗದೆ ಅದರ ಹೊಟ್ಟೆ ರಪ್ ಅಂತ ಒಡೆದೇ ಹೋಯ್ತು. ಅಷ್ಟೊತ್ತಿಗೆ ಅಲ್ಲಿಗೊಬ್ಬ ದರ್ಜಿ ಬಂದ. ಅವನ ಕಣ್ಣಿಗೆ ನಮ್ಮ ಅವರೆಕಾಳು ಬಿತ್ತು. ಅವನಿಗೆ ಪಾಪ ಅನ್ನಿಸ್ತು, ಕನಿಕರ ಆಯಿತು. ಅಯ್ಯೋ ಪಾಪ ಅವರೆಕಾಳು ಅಂತ ಚೀಲದಿಂದ ಸೂಜಿ ದಾರ ತೆಗೆದು ಅವರೆಕಾಳನ ಹೊಟ್ಟೆಯನ್ನು ನಾಜೂಕಾಗಿ ಹೊಲಿದ. ಹೀಗೆ ಹೊಲಿಯುವಾಗ ದಾರ ಕಪ್ಪು ಬಣ್ಣದ್ದಾಗಿರುವುದು ಅವನ ಗಮನಕ್ಕೆ ಬರಲೇ ಇಲ್ಲ. ಅದಕ್ಕೆ ನೋಡಿ, ಅವರೆಕಾಳಿನ ಹೊಟ್ಟೆ ಮಧ್ಯದಲ್ಲಿ ಪುಟ್ಟ ಕಪ್ಪು ಚುಕ್ಕಿ ಇದೆ. ಮತ್ತೆ ಅವರೆಕಾಳು ಕೊಂಚ ಬಗ್ಗಿ ತನ್ನ ಕೃತಜ್ಞತೆಯನ್ನು ತಿಳಿಸ್ತು. ಅದಕ್ಕೆ ಅವರೆಕಾಳು ಕೊಂಚ ಮುದುಡಿದ ಹಾಗಿರುತ್ತೆ ನೋಡಿ. ಅಜ್ಜಮ್ಮನಿಂದ ತಪ್ಸ್ಕೊಂಡು ಬಂದ ಅವರೆಕಾಳು, ಹುಲ್ಕಡ್ಡಿ, ಬೆಂಕಿ ಕೆಂಡ ಸ್ನೇಹಿತರಾಗಿರೋಣ ಅಂತ ಅಂದ್ಕೊಂಡ್ವು. ಆದರೆ ನದಿ ಹತ್ರ ಬಂದು ಎಲ್ಲ ಬೇರೆ ಬೇರೆಯಾಗಿ ಹೋಗ್ಬಿಟ್ವು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.